ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಗಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದು 6:30 ಮಾರ್ನಿಂಗ್ ಶುರುವಾಗಿದೆ. ಇವತ್ತು ಒಂದು ಹೇರ್ ಸ್ಟೈಲ್ ಆರ್ಡರ್ ಇತ್ತು ಅಂತ ಹೇಳ್ಬಿಟ್ಟು ಮಾವನಹಳ್ಳಿ ಹತ್ರ ಇರೋ ಚೆನ್ನನಹಳ್ಳಿಗೆ ಹೋಗ್ತಾ ಇದ್ದೀನಿ. ಸಂಪ್ರೀತಾ ಕೂಡ ಅಲ್ಲಿಗೆ ಬಂದರು. ಇಬ್ಬರೂ ಕೂಡ ಹೋಗಿ ಅವ್ರ ಮೇಕಪ್ನ ಮಾಡಿಕೊಂಡ್ರು. ನಾನು ಸ್ಯಾರಿ ಡ್ರೈಪ್ ಮಾಡಿ ಹೇರ್ ಸ್ಟೈಲ್ನ ಫಿನಿಶ್ ಮಾಡಿಕೊಟ್ಟು ಮತ್ತು ಇಬ್ಬರೂ ಕೂಡ ಹೊರಟ್ವಿ. ನಂಗೆ ಮೆಹಂದಿ ಆರ್ಡ್ರ್ ಇತ್ತು, ಕನಕಪುರದಲ್ಲಿ ಹೋಗಬೇಕು. ಸೊ ಹಂಗಾಗಿ ಮನೆಗೆ ಬಂದು ರೆಡಿಯಾಗಿ ಊಟ ಎಲ್ಲ ಮಾಡಿಕೊಂಡು ಹೊರಟೆ. ಮತ್ತು ವ್ಲಾಗ್ ಎಲ್ಲ ಕಂಟಿನ್ಯೂನೇ ಮಾಡೋಕ್ಕಾಗಿರಲಿಲ್ಲ, ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ವಿಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊಂಡು ಮನೆಗೆ ಬಂದು ಡಿಲೀಟ್ ಮಾಡಿಕೊಂಡು ಆಮೇಲೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಮೆಹಂದಿ ಹಾಕೋದ್ರಿಂದ ನಾನು ವ್ಲಾಗ್ನ ಶುರು ಮಾಡಿಕೊಂಡೆ. ಇವರು ನನಗೆ ಸಂಜೆನೇ ಬರೋಕ್ಕೆ ಹೇಳಿದರು. ಅವ್ರ ಕಡೆ ಆಲ್ರೆಡಿ 2 ಡೇಸಿಂದ ಅರ್ಶಿನ ಶಾಸ್ತ್ರ ಮಾಡ್ತಾನೆ ಇದ್ದಾರೆ, ಅರ್ಶಿನ ನೀರು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಅರ್ಶಿನ ನೀರು ಇವತ್ತು ಫುಲ್ ಕಂಪ್ಲೀಟ್ ಆಗುತ್ತೆ ಸಂಜೆ ಅಷ್ಟರಲ್ಲಿ. ಸಂಜೆ ಮೇಲೆ ನೀವು ಮೆಹಂದಿನ ಹಾಕ್ಕೊಡ್ಬೇಕು ನನಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನನಗೂ ಕೂಡ ಎಲ್ಲಿ ಹೇರ್ ಸ್ಟೈಲ್ ಇತ್ತಲ್ಲ ಅದನ್ನು ಮುಗಿಸ್ಕೊಂಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಹೊರಟು ಸಂಜೆ ಹೋಗಿದ್ದೆ. ಒಂದು ಹ್ಯಾಂಡಿಗೆ ಫಿನಿಶ್ ಮಾಡಿದೆ. ಆಮೇಲೆ ಅವರು ಒಬ್ಬಟ್ಟು ಊಟ ಎಲ್ಲ ಮಾಡಿಸಿದ್ರು, ಚಪ್ರದ್ದು ಮತ್ತು ಅರ್ಶಿನ ನೀರು ಹಾಕಿದ್ದು ಅವ್ರ ಮನೇಲಿ. ಒಬ್ಬಟ್ಟು ತೊಗೊಂಬಂದು ಕೊಟ್ಟರು. ಒಬ್ಬಟ್ಟು ಅನ್ನ ಸಾಂಬಾರೆಲ್ಲನೂ ತಿಂದ್ಕೊಂಡು ಇನ್ನೂ ಒಂದು ಹ್ಯಾಂಡಿಗೂ ಕೂಡ ಈ ರೀತಿಯಾಗಿ ಅವರೇ ಡಿಸೈನ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಇಲ್ಲಿಂದನೇ ಹಾಕ್ಕೊಡಿ ಅಂತ ಹೇಳಿದ್ರು. ಅದನ್ನು ಕೂಡ ಹಾಕಿ ಅವರಿಗೆ ಈ ರೀತಿಯಾಗಿ ಮೆಹಂದಿನ ಹಾಕಿದ್ದೆ. ಅವರಿಗೂ ಕೂಡ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಫ್ರಂಟ್ ಆ್ಯಂಡ್ ಮೆಹಂದಿ ಡಿಸೈನ್ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಯಾರಿಗಾದರೂ ಮೆಹಂದಿ ಬೇಕಂದರೆ ನೀವು ನನಗೆ DMsನ ಮಾಡ್ಬೋದು. ಕಾಲಿಗೆ ಸಿಂಪಲ್ಲಾಗಿ ಈ ರೀತಿಯಾಗಿ ಹಾಕಿದೆ. ಕೈ ಹಿಂದೆ ಮುಂದೆ ಮತ್ತು ಕಾಲಿಗೆ ಕಂಪ್ಲೀಟಾಗಿ ಮೆಹಂದಿನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಡಿಸೈನು ಅಂದ್ಕೊತೀನಿ. ಅವ್ರಿಗೂ ಕೂಡ ತುಂಬ ಇಷ್ಟ ಆಗಿತ್ತು. ಫುಲ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 1 ಗಂಟೆ ಕರೆಕ್ಟಾಗಿ ಆಗಿತ್ತು. ಸೊ ಹಾಗಾಗಿ ನಾಳೆನೂ ಕೂಡ ಕನಕಪುರದಲ್ಲೇ ನನಗೆ ಆರ್ಡ್ರ್ ಇರೋದು. ಗೀತಾ ಅಂಜಲಿ ಅವಳು ನನ್ನ ಫ್ರೆಂಡು ಮೆಹಂದಿ ಕ್ಲಾಸಲ್ಲಿ, ಅವಳು ಈ ಆರ್ಡ್ರನ್ನು ಕೂಡ ಅವಳೇನೆ ಕೊಡಿಸಿದ್ದು. ಅವಳು ಬ್ಯುಸಿ ಇದ್ಲು ಅಂತ ಹೇಳ್ಬಿಟ್ಟು ಮತ್ತು ಈ ಆರ್ಡ್ರನ್ನು ಕೂಡ ಅವಳೇನೆ ಒಪ್ಕೊಂಡಿದ್ಲು. ಅವಳು ನಾನು ಬ್ರೈಡಲ್ಸ್ಗೆ ಹಾಕ್ತಾಯಿದ್ಲು. ನನ್ನ ಬ್ರೈಡಿಗೆ ಹಾಕು ಅಂತ ಹೇಳಿದ್ಲು ಅಂದ್ಬಿಟ್ಟು ಬಂದೆ. ಅವಳು ಬಂದು ನಾನು ಬ್ರೈಡಲ್ಸ್ಗೆ ಹಾಕಿದ್ಲು. ನಾನು ಒಂದು 10 ಅಷ್ಟರಲ್ಲಿ ಶುರು ಮಾಡಿಕೊಂಡೆ. ಡೀಟೇಲ್ಡ್ ವರ್ಕ್ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತಾ ಇತ್ತು. ನಾಷ್ಟ ಏನೂ ಮಾಡಿರಲಿಲ್ಲ, ಹಂಗೇ ಮೆಹಂದಿ ಹಾಕೋಕ್ಕೆ ಶುರು ಮಾಡ್ಕೊಂಡಿದ್ದೆ. ಅವಳು ನಾನು ಬ್ರೈಡಲ್ಸ್ಗೆ ಹಾಕ್ಕೊಳ್ತಾ ಇದ್ಲು. ನಾನು ಬ್ರೈಡಿಗೆ ಹಾಕೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ, ಅದು ಡೀಟೇಲ್ಡ್ ವರ್ಕ್ ಇರುತ್ತಲ್ಲ. ಹಾಗಾಗಿ ಒಂದು ಹ್ಯಾಂಡ್ ಹಾಕಿ ಫಿನಿಶ್ ಮಾಡಿದೆ. ಒಂದು ಹ್ಯಾಂಡು ಈ ರೀತಿಯಾಗಿ ಔಟ್ಪುಟ್ ಬಂದಿದೆ. ಆಮೇಲೆ 12:30 ಆಗಿತ್ತು. ನಾಷ್ಟನ ಮಾಡಿಕೊಂಡು ಮತ್ತು ಇನ್ನೊಂದು ಹ್ಯಾಂಡಿಗೆ ಹಾಕೋದಕ್ಕೆ ಶುರು ಮಾಡಿಕೊಂಡು ಫಿನಿಶ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಎಂಡಿಗಿಗೆ ಬಂದಿದೆ. ಫ್ರಂಟ್ ಹ್ಯಾಂಡ್ಸ್ ಮೆಹಂದಿ ವರ್ಕು ಈ ರೀತಿಯಾಗಿದೆ. ಹೇಗೆ ಅನ್ನಿಸ್ತು, ಚೆನ್ನಾಗಿದೆಯಾ ಏನು, ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ಅವರು ಕೈ ಆಡಿಸಿ ಅದು ಇದು ಮಾಡಿ ಸ್ವಲ್ಪ ಉದುರೋದಂಗೆ ಆಗಿಬಿಡುತ್ತೆ. ಫೋನ್ ಯೂಸ್ ಮಾಡ್ತಾರೆ ಮತ್ತು ಮಾತಾಡ್ತಿರ್ತಾರೆ ಮತ್ತು ಅವರು ಎಷ್ಟೋವರೆಗೂ ಅಂತ ಒಂದೇ ಥರ ಕೈ ಇಟ್ಕೊಂಡಿರೋಕ್ಕಾಗತ್ತೆ ಅಲ್ವಾ. ಹಂಗಾಗಿ ಒಂದೊಂದು ಕಡೆ ಉದುರೋಗುತ್ತೆ ಅಷ್ಟೇ. ಇವಾಗ ಫೈನಲಾಗಿ ಫ್ರಂಟ್ ಹ್ಯಾಂಡು ಈ ರೀತಿಯಾಗಿ ಬಂದಿದೆ. ತುಂಬ ಚೆನ್ನಾಗಿತ್ತು, ನಂಗೆ ಕೂಡ ಇಷ್ಟ ಆಯಿತು. ಆ್ಯಂಡ್ ಗೀತಾ ಹಂಗೆ ಅವಳಿಗೂ ಒಂದು ಬ್ರೈಡಲ್ ಮೇಕಪ್ ಇತ್ತು ಅಂತ ಹೋಗ್ಬೇಕಿದ್ಲು. ಆಮೇಲೆ ನಾನು ಕಾಲಿಗೆ ಹಾಕ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು ಅಂದ್ಬಿಟ್ಟು ಸರಿ ಆಯಿತು ಅಂತ ಹಾಕ್ಕೊಡ್ಸ್ಕೊತಾ ಇದ್ದೆ. ಅವಳದು ಕಾಲಿಗೆ ಹಾಕಿ ಕಂಪ್ಲೀಟ್ ಆಯಿತು. ನಾನು ಬ್ಯಾಕ್ ಹ್ಯಾಂಡ್ ಡಿಸೈನ್ನ ಹಾಕ್ಕೊತಾ ಇದ್ದೀನಿ. ಅವರು ಜ್ಯೂಸ್ ಎಲ್ಲನೂ ಕೂಡ ಕೊಟ್ಟಿದ್ದರು. ನಾನು ಕುಡಿಲೇ ಇಲ್ಲ, ಹಂಗೇ ವರ್ಕ್ ಮಾಡ್ತಾನೆ ಇದ್ದೆ. ಗೀತಾ ಪಾಪ ನಾನು ಹೇಳಿಲ್ಲ ಅಂತಂದ್ರು ನಾನು ಡಿಸೈನ್ ಹಾಕ್ತಾನೆ ಇರ್ತೀನಿ. ಯಾರಾದರೂ ಇದ್ದರೆ ಅಥವಾ ಬ್ರೈಡ್ ಕೈಲಿ ಒಂದು ವಿಡಿಯೋ ಮಾಡಿಸ್ಕೊತೀನಿ ಅಷ್ಟೇ. ಪಾಪ ಅವಳೇ ಫೋನ್ ಎತ್ಕೊಂಡು ನನಗೆ ವ್ಲಾಗ್ ಎಲ್ಲನೂ ಕೂಡ ಮಾಡಿಕೊಟ್ಲು. ಆಮೇಲೆ ಫುಲ್ ಹ್ಯಾಂಡ್ನ ಕಂಪ್ಲೀಟ್ ಮಾಡಿ 5 o'clock ಆಗಿತ್ತು. ನಾನು ಕೂಡ ಮನೆಗೆ ಹೋಗಬೇಕಾಗಿತ್ತು. ನೆಕ್ಸ್ಟ್ ಡೇನೂ ಕೂಡ ನಂಗೆ ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಅವರು ಬಿಡ್ತೀವಿ ಕನಕಪುರಕ್ಕೆ ಅಂತ ಹೇಳಿದ್ರು. ಒಂದು 10 ಕಿಲೋಮೀಟರ್ ಇತ್ತು ಕನಕಪುರದಿಂದ ಈ ಹಳ್ಳಿಗೆ. ಅವರು ಬಿಟ್ಕೊಡೋಕ್ಕೆ ಲೇಟ್ ಆಗುತ್ತೆ, ಆಟೋದಲ್ಲೇ ಹೋಗಿ ಅಂದರು ಅಂದ್ಬಿಟ್ಟು ಆಟೋದಲ್ಲಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ರಾಮನಗರದಿಂದ ಬಂದರೆ ಇನ್ನು ಬಸ್ ಸಿಗೋಲ್ಲ ಅಲ್ಲಿ ಒಂದೊಂದು ಸರಿ ಅಂದ್ಬಿಟ್ಟು ಅಲ್ಲಿ ಬಸ್ಸು ಕೂಡ ಇರಲಿಲ್ಲ ಅಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಬಂದೆ. ಸಿಲ್ಕ್ ಇನ್ಸ್ಟಿಟ್ಯೂಟಿಗೆ ಬಂದು ಅಲ್ಲಿಂದ ಮೆಟ್ರೋದಲ್ಲಿ ಗೊರಗುಂಟೆಪಾಳ್ಯಕ್ಕೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ನಮ್ಮ ಕುಣಿಗಲ್ಲಿಗೆ ಬಂದೆ. ನನ್ನ ತಮ್ಮಂಗೆ ಕರೆದೆ, ಅವ್ನು ಬಂದು ಪಿಕ್ ಮಾಡ್ದೆ. ನಮ್ಮಮ್ಮ ಹೋಗಿದ ತಕ್ಷಣ ಮುದ್ದೆ ಎಲ್ಲ ಮಾಡಿದ್ರು, ಊಟ ಮಾಡಿ ಮಲ್ಕೊಂಡೆ. ಆದರೂ ಬೆಳಗ್ಗೆಗೆ 3 ಗಂಟೆಗೆ ಎದ್ದು ರೆಡಿಯಾಗಿ 3:30 ಅಷ್ಟರಲ್ಲಿ ನಮ್ಮೂರಲ್ಲೇ ಒಂದು 3 ತೊಂದು ಮೇಕಪ್ ಇದೆ. ಸೊ ಹಾಗಾಗಿ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಜ್ಯುವೆಲ್ಸು ರಿಂಗ್ ಲೈಟು ಕಿಟ್ ಎಲ್ಲನೂ ಕೂಡ ಎತ್ಕೊಂಡು
ಬಂದು ಅವರಿಗೆ ಮೇಕಪ್ನ ಫಿನಿಷ್ ಮಾಡಿದೆ. ಅವ್ರು 5 ಗಂಟೆ ಅಷ್ಟರಲ್ಲಿ ರೆಡಿ ಇರಬೇಕು ಹೋಗಬೇಕು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟಲ್ಲೂ ಕೂಡ ಮೇಕಪ್ ಮಾಡಿದೆ ಆ್ಯಂಡ್ ಮದುವೆಗೂ ಕೂಡ ಮೇಕಪ್ನ ಮಾಡಿ ಕೊಟ್ಟೆ. ಅವ್ರ ಮನೇಲೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಾವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಬ್ರೈಡು. ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಈ ವ್ಲಾಗ್ ಪೂರಾ ಮೆಹಂದಿ ವರ್ಕ್ ಮೇಕಪ್ ವರ್ಕೇ ಆಗಿದೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಬೇಡಿ. ಬಿಕಾಸ್ ಈಗ ಬ್ರೈಡಲ್ ಸೀಸನ್ ಆಗಿರೋದ್ರಿಂದ ಇದೇ ಆಗಿರುತ್ತೆ. ತುಂಬ ಜನಕ್ಕೆ ಇದೇ ಇಷ್ಟ, ಕೆಲವೊಬ್ಬರಿಗೆ ನನ್ನ ಲೈಫ್ ಸ್ಟೈಲು ಕೂಡ ಇಷ್ಟ. ಬಟ್ ಅದರಲ್ಲೇ ಕೂಡ ನಾನು ಕೂಡ ನನ್ನ ಅಪ್ಡೇಟ್ನ ಮಾಡ್ತೀನಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಫೋಟೋ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಪ್ಯಾಕ್ ಮಾಡಿಕೊಂಡು ಮನೆಗೆ ಬಂದಿದ್ದ ತಕ್ಷಣ ಅಮ್ಮ ಕಾಫಿ ಮಾಡಿದರು, ಅಪ್ಪಂಗೂ ಕೂಡ ಕೊಡ್ತಾಯಿದ್ರು, ನನಗೂ ಕೂಡ ಒಂದು ಕಾಫಿನ ಕೊಟ್ಟರು. ಕಾಫಿನ ಕುಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮತ್ತೆ ಒಂದು ಬಿಗ್ ರೂಟದ್ದು ರಿಸೆಪ್ಷನ್ ಮೇಕಪ್ ಇತ್ತು, ಅಲ್ಲಿಗೆ ಹೋಗ್ತಾಯಿದ್ದೆ. ಲೊಕೇಶನ್ನ ರೀಚ್ ಆಗಿ ಅವ್ರು ಆಲ್ರೆಡಿ ಬಂದು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡ್ತಾಯಿದ್ರು. ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೀವಿ ಅಂದರು, ಬಟ್ ಆಲ್ರೆಡಿ ಬಂದುಬಿಟ್ಟಿದ್ರು. ನಮ್ಮ ಜ್ಯೋತಿನೇ ಇದನ್ನು ಆರ್ಡ್ರನ್ನ ಕೊಡಿಸಿದ್ರು ನನಗೆ. ಸಡನ್ನಾಗಿ ಬುಕ್ ಆಗಿದ್ದಿದ್ದು 1 ಡೇ ಬಿಫೋರು. ಬಂದು ಇವ್ರದ್ದು ಫುಲ್ ಮೆಚ್ಯೂರ್ ಸ್ಕಿನ್ ಥರ ಇತ್ತು ಆ್ಯಂಡ್ ಜಾಸ್ತಿ ಡಾರ್ಕ್ ಸರ್ಕಲ್ಸು ಪಿಗ್ಮೆಂಟ್ ಈ ಥರ ಎಲ್ಲನೂ ಕೂಡ ಇತ್ತು. ಅದನ್ನೆಲ್ಲ ಕವರ್ ಮಾಡಿ ಈ ರೀತಿಯಾಗಿ ಅವರಿಗೆ ಮೇಕಪ್ನ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು, ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು. ಆ್ಯಂಡ್ ರೆಡಿಯೆಲ್ಲ ಆದಮೇಲೆ ಅವರು ಫೋಟೋಶೂಟ್ನೆಲ್ಲನೂ ಕೂಡ ಮಾಡಿಸ್ಕೊಂಡ್ರು. ನಮ್ಮ ಲಡ್ಡು ವಿಡಿಯೋ ಫೋಟೋ ತೆಗೆಸ್ಕೋತಾ ಇದ್ಲು. ಆಮೇಲೆ ರಿಸೆಪ್ಷನಿಗೆ ನಿಲ್ಲಿಸಿದ್ರು. ಅವರೆಲ್ಲರೂ ಕೂಡ ಹೋಗಿ ರಿಲೇಟಿವೇ ಆಗಬೇಕು ನಮ್ಮ ಜ್ಯೋತಿ ಅವ್ರ ಅಣ್ಣಂದು ಮದುವೆ. ಸೊ ಹಾಗಾಗಿ ಫೋಟೋ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ಊಟಕ್ಕೆ ಅಂತ ಬಂದ್ವಿ. ನಾನು ಮತ್ತೆ ಮೆಹಂದಿಗೆ ಹೋಗ್ಬೇಕಲ್ಲ, ಹಂಗಾಗಿ ಊಟ ಮಾಡಿಕೊಂಡು ನಾನು ಬೇಗ ಹೊರಟೆ. ಅವಳಿಗೆ ಜ್ಯುವೆಲ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿಬಿಟ್ಟು ಮನೆಗೆ ಬಂದೆ. ನನ್ನ ಮಗ ಚಾಕ್ಲೇಟ್ ಕೊಡೋಕ್ಕೂ ಮುಂಚೆ ಅಳ್ತಾ ಇದ್ದ, ನಾನು ಬರ್ತೀನಿ ಅಂತ. ಚಾಕ್ಲೇಟ್ ಕೊಟ್ಟಾದ್ಮೇಲೆ ಬಾಯ್ ಮಾಡಿ ಕಳಿಸ್ತಾ. ಆಮೇಲೆ ಕುಣಿಗಲ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಜಾಲಹಳ್ಳಿ ಕ್ರಾಸಿಗೆ ಬಂದು ರೀಚ್ ಆದೆ. ಇಲ್ಲಿಂದ ಮತ್ತೆ BMTC ಬಸ್ ಹತ್ಕೊಂಡು ಯಗ್ನಹಳ್ಳಿ ಕ್ರಾಸಿಗೆ ಹೊರಟೆ. ನಾನು ಮರ್ತೋಗ್ಬಿಟ್ಟು ಫೋನ್ ನೋಡಿಕೊಂಡು ಯಗ್ನಹಳ್ಳಿ ಕ್ರಾಸ್ ಇಳಿಯೋ ಬದಲು ಇನ್ನೂ ಒಂದು 2-3 ಸ್ಟಾಪ್ ಮುಂದೆ ಹೊರಟೋಗ್ಬಿಟ್ಟಿದೆ. ಆಮೇಲೆ ಅಲ್ಲಿಂದ ಇಳ್ಕೊಂಡು ಮತ್ತೆ ಆಟೋದಲ್ಲಿ ಬಂದು ಅಲ್ಲಿ ಅವ್ರ ತಮ್ಮನೇನೋ ಕಳಿಸಿದ್ರು. ಪಾಪ ಅವನು ವೆಯ್ಟ್ ಮಾಡ್ತಾಯಿದ್ದ. ಆಮೇಲೆ ನೆಡ್ಕೊಂಡೇ ಅವ್ರ ಮನೆ ಹತ್ರ ಹೋದ್ವಿ. 5:43 ಆಗಿತ್ತು. ಇಷ್ಟನ್ನು ಮಾಡಿದಾಗ ಅವ್ರು ಕಾಫಿ ಕೂಡ ಕೊಟ್ಟರು. ಕುಡ್ಕೊಂಡು ಡಿಸೈನ್ನ ಡಿಸೈನ್ ಇನ್ನೇನು ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. ಫ್ರಂಟ್ ಹ್ಯಾಂಡು ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಮೆಹಂದಿ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಸ್ಟ್ರೆಸ್ ಅನ್ನೋ ಥರ ಆಗಿತ್ತು. ಕ್ಲೈಂಟ್ಸ್ ಡ್ರೀಮೇ ನನಗೂ ಕೂಡ ಮುಖ್ಯ. ಕ್ಲೈಂಟ್ಸ್ ಆಸೆಗಳನ್ನ ಫುಲ್ಫಿಲ್ ಮಾಡೋದೇ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಪ್ರೀತಿಯಿಂದ ಖುಷಿಯಿಂದ ಮೆಹಂದಿನ ಆಗಲಿ ಮೇಕಪ್ನ ಆಗಲಿ ಮಾಡಿಕೊಡ್ತೀನಿ. ಎಷ್ಟೇ ಪೇನ್ ಇದ್ರೂ ಕೂಡ. ಇವರು ಹಂಸ ಅಂತ ಹೇಳಿಬಿಟ್ಟು ಇವರು ಒಂದು 15 ಡೇಸ್ ಬ್ಯಾಕ್ ನಂಗೆ ಮೆಹಂದಿನ ಬುಕ್ ಮಾಡಿದರು. ಆ್ಯಂಡ್ 2 ಹ್ಯಾಂಡು ಫ್ರಂಟ್ ಸೈಡ್ ಈ ರೀತಿಯಾಗಿ ಅವ್ರು ಸೆಲೆಕ್ಟ್ ಮಾಡಿದರು. ಅದನ್ನೇ ಡಿಸೈನ್ನ ಹಾಕ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು, ನಂಗೆ ಕೂಡ ಇಷ್ಟ ಆಯಿತು. ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿಯಾಗಿ ಹಾಕ್ಕೊಟ್ಟೆ. ಇವತ್ತೇ ನಾನು ನೋಡಬೇಕು, ಮತ್ತು ನಾಳೆನೂ ನಂಗೆ ವರ್ಕ್ ಇದೆ. ಸೊ ಹಾಗಾಗಿ ಅವರಿಗೆ ಫ್ರಂಟು ಬ್ಯಾಕ್ ಹ್ಯಾಂಡ್ ಅಷ್ಟೇ ಇಷ್ಟನ್ನು ಫಿನಿಷ್ ಮಾಡಿಕೊಟ್ಟೆ. ಆಮೇಲೆ ಅವ್ರ ಮನೇಲೇ ಊಟ ಕೂಡ ಮಾಡಿಕೊಂಡೆ. 10 o'clock 10:30 ಆಗಿತ್ತು. ಊಟ ಮಾಡಿಕೊಂಡು ಅವರ ಯಜಮಾನ್ರು ನನಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಟ್ರು. ಅಲ್ಲಿಂದ BMTCಯಲ್ಲಿ ಜಾಲಹಳ್ಳಿ ಕ್ರಾಸಿಗೆ ಹೋಗ್ತಾಯಿದ್ದೆ. ಆ್ಯಂಡ್ ಅರ್ಶಿನ ಕುಂಕುಮ ಕೊಟ್ಟಿದ್ರು, ಜೊತೆಗೆ ಮಲ್ಲಿಗೆ ಹೂವು ಕೊಟ್ಟಿದ್ರು. ಅದೇನೋ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ದೆ. ಜಾಲಹಳ್ಳಿ ಕ್ರಾಸಿಗೆ ಬಂದೆ. ನಾನು ಫಸ್ಟ್ ಟೈಮ್ ಇಷ್ಟು ರಾತ್ರಿಯಲ್ಲಿ ಬಸ್ ಹತ್ಕೊಂಡು ಬರ್ತಿರೋದು. ನಾನು ಬಸ್ ಇರುತ್ತೋ ಜನ ಇರ್ತಾರೋ ಬಸ್ ಸ್ಟ್ಯಾಂಡಲ್ಲಿ ಏನೋ ಅಂತ ಭಯ ಪಡ್ಕೊತಾ ಇದ್ದೆ. ಬಟ್ ಜನ ಇದ್ದರು ಬಸ್ ಸ್ಟ್ಯಾಂಡಲ್ಲಿ. ಟ್ರಾವೆಲ್ಸ್ಗೆ ಹೋಗೋರು ನೈಟ್ಗೆ ಅವೆಲ್ಲ ತುಂಬ ಜನ ಇದ್ದರು. ಮತ್ತು ಬಸ್ ಕೂಡ ಓಡಾಡ್ತಿತ್ತು. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಆಗಲಿಲ್ಲ. ಆ್ಯಂಡ್ ಬಸ್ ಅಂಕಲಿಗೆ ಸ್ವಲ್ಪ ಅಂಕಲ್ ನಮ್ಮ ಮನೆ ಹತ್ರನೇ ಸ್ಟಾಪ್ ಕೊಡಿ ಅಂತ ಕೇಳಿಕೊಂಡೆ. ಅವರು ಹಂಗೆ ಹಿಂಗೆ ಅಂತ ಬೈದು ಏನೇನೋ ಹೇಳಿ ಆಮೇಲೆ ಕೊನೆಗೆ ಪಾಪ ಮನೆ ಹತ್ರನೇ ಸ್ಟಾಪ್ ಕೊಟ್ಟರು. ನನ್ನ ತಮ್ಮಂಗೆ ಹೇಳಿದೆ ಮುಂಚೆನೇ ಬರ್ತಿದ್ದೀನಿ ಕುಣಿಗಲ್ ಹತ್ರ ಬಾ ಅಂತ, ನಿಯರ್ ಬಂದಾಗ ಕಾಲ್ ಮಾಡ್ತೀನಿ ಅಂತ. ಬಟ್ ಬಸ್ ಮನೆ ಹತ್ರನೇ ಸ್ಟಾಪ್ ಕೊಟ್ಟರು. ಸೊ ಹಂಗಾಗಿ ಮನೆಗೆ ಬಂದು ರೀಚ್ ಆದೆ. ನನ್ನ ಮಗ ಇನ್ನೂ ಮಲ್ಕೊಂಡಿರಲಿಲ್ಲ. ಅವನ ಜೊತೆ ಸ್ವಲ್ಪ ಮುದ್ದು ಮಾತುಕತೆ ಆಡಿ ಅವನು ನಾನು ಹೆಂಗೆ ಮಾಡ್ತೀನಿ ಹಂಗೇ ಮಾಡ್ತಾಯಿದ್ದ. ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ
ಮಲ್ಕೊಂಡ್ವಿ. ಕೆಲಸ ಮಾಡೋದಕ್ಕಿಂತ ಟ್ರಾವೆಲ್ ಮಾಡೋದ್ರಲ್ಲೇ ಸಾಕಾಗೋಗಿರುತ್ತೆ. ಸೊ ಹಂಗಾಗಿ ಟೈರ್ಡ್ ಕೂಡ ಆಗಿತ್ತಲ್ಲ, ಮಲ್ಕೊಂಡೆ. ಆಮೇಲೆ ಬೆಳಗ್ಗೆ ಎದ್ದು ಕಾಫಿ ಹಾಲು ಬೇಕು ಅಂತಿರ್ತಾನೆ, ಹಾಲು ಕೊಟ್ಟರೆ ಕುಡಿಯೋಲ್ಲ, ಕಾಫಿ ಹಾಲು ಅಂತ ಕೇಳ್ತಿರ್ತಾನೆ. ಸೊ ಹಂಗಾಗಿ ಕಾಫಿನ ಮಾಡಿದೆ ನನಗೆ, ನನ್ನ ತಮ್ಮಂಗೆ, ಅವನಿಗೂ ಸ್ವಲ್ಪ ಕೊಟ್ಟೆ. ಇವತ್ತು ಶನಿವಾರ ಆಗಿರೋದ್ರಿಂದ ಮತ್ತು ಇವತ್ತೊಂದು ಮೆಹಂದಿ ಆರ್ಡ್ರ್ ಇತ್ತು. ಸೊ ಹಂಗಾಗಿ ಅಲ್ಲಿಗೆ ಹೋಗಬೇಕು. ಅವನು ಕೂಡ ಕಾಫಿನ ಆರಿಸ್ಕೊಂಡು ಕುಡಿತಾ ಇದ್ದ. ನಾನು ಚೆಲ್ಬಿಡ್ತಾನೆ ಅಂತ ಸ್ವಲ್ಪ ಹೊತ್ತು ಆರಿಸ್ಕೊಟ್ಟೆ. ಆದಮೇಲೆ ಅವ್ನು ಫುಲ್ ಬೇಗ ಕುಡ್ಕೊಂಡು ನಾನು ನೀನು ಕೊಡು ಅಂತಿರ್ತಾನೆ. ಸೊ ಹಾಗಾಗಿ ಅವನೇ ಆರಿಸ್ಕೊಂಡು ಅವನೇ ನಿಧಾನಕ್ಕೆ ನಾವು ಕುಡಿಯೋ ತನಕ ಕುಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಎಲ್ಲೋ ಒಂದೊಂದು ಸರಿ ಅಷ್ಟೇ ಕುಡಿತಾನೆ, ಯಾವಾಗಲೂ ಏನು ಕೊಡೋಲ್ಲ. ಕೆಲವೊಂದು ಸರಿ ಹಾಲು ಕೊಟ್ಟರು ಕುಡಿಯೋಲ್ಲ ಅಂತ ಇದನ್ನಾದ್ರು ಕುಡೀಲಿ ಅಂತ ಒಂಚೂರು ಅಷ್ಟೇ ಅವನಿಗೆ ಅವ್ನಿಗೆ ಕಾಣೋ ಥರ ಒಂಚೂರು ಹಾಕಿ ಕೊಡ್ತೀವಿ. ಆ್ಯಂಡ್ ಇವಾಗ ತಿಂಡಿ ಮಾಡೋದಕ್ಕೆ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡಿ ತಿಂಡಿ ಎಲ್ಲ ಮಾಡಿಕೊಂಡು ಅಪ್ಪುಗೂ ತಿನ್ನಿಸ್ಬಿಟ್ಟು ಕರಿಯಂಗೆ, ಪಪ್ಪಿಗೆ, ಜಾನುಗೆ ಎಲ್ರಿಗೂ ಕೂಡ ಊಟನ ಹಾಕ್ತಾಯಿದ್ದೆ. ಆ್ಯಂಡ್ ಒಂದಿನ 2 ದಿನ ನೀವು ಊಟ ಹಾಕಿ ನೋಡಿ, ನಾಯಿಗಳು ಪ್ರೀತಿ ಕೊಡೋ ಪ್ರೀತಿನೇ ಲೆವೆಲೇ ಬೇರೆ, ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತವೆ. ನಮ್ಮ ಕರಿಯ ಮತ್ತು ಜಾನು ಜಾಸ್ತಿ ನನಗೆ, ನಾನು ಎಲ್ಲಾದರೂ ಹೋಯ್ತಿದ್ರೆ ನನ್ನ ಕರಿಯ ರೋಡ್ ತನಕ ಬಂದು ಕಳಿಸ್ಕೊಡ್ತಾನೆ. ಜಾನು ನಾನು ಎಲ್ಲಿಂದ ಬಂದಿದ್ದ ತಕ್ಷಣ ನಾನು ಒಳ್ಳೆ ಮಾತಾಡ್ಸಲಿ ಅಂದರೆ ಬೊಗಳುತ್ತಾನೆ ಇರ್ತಾಳೆ. ಆಮೇಲೆ ಮೆಹಂದಿ ಆರ್ಡ್ರ್ ಇತ್ತು ಅಂತ ಹೇಳಿದ್ನಲ್ಲ, ಎಂಗೇಜ್ಮೆಂಟು ಮೆಹಂದಿ ಆರ್ಡ್ರು ಇಲ್ಲೇ ನಮ್ಮೂರ ಹತ್ರ ವಾಕಬಲ್ ಡಿಸ್ಟೆನ್ಸ್ ಇತ್ತು. ಸೊ ಹಂಗಾಗಿ ಹಂಗೆ ನಡ್ಕೊಂಡು ಹೋದೆ. ಇವತ್ತೊಂದು ಸಂಜೆ ಬ್ರೈಡಲ್ ರಿಸೆಪ್ಷನ್ ಮೇಕಪ್ ಕೂಡ ಇದೆ. ಸೊ ಹಂಗಾಗಿ ಅವರಿಗೆ 11 ಅಷ್ಟರಲ್ಲಿ ಬರ್ತೀನಿ ಅಂದರೆ ಅವರು ಕುಣಿಗಲ್ಗೆಲ್ಲ ಹೋಗಿದ್ರು. ಸೊ ಹಂಗಾಗಿ ಅವ್ರು ಬರೋ ಅಷ್ಟರಲ್ಲಿ 12 ಆಗಿತ್ತು. ಅವ್ರಿಗೆ ಸ್ಟಾರ್ಟ್ ಮಾಡಿ ಎಂಡ್ ಆಗೋ ಅಷ್ಟರಲ್ಲಿ ಒಂದು 4:30 5 o'clock ಆಗೇ ಹೋಯಿತು. ಈ ರೀತಿಯಾಗಿ ಅವರಿಗೆ ಎಂಗೇಜ್ಮೆಂಟ್ ಮೆಹಂದಿನ ಹಾಕ್ಕೊಟ್ಟೆ. ಯಾವ್ಯಾವ ಮೆಹಂದಿ ಇಷ್ಟ ಆಯಿತು, ಯಾವ್ಯಾವ ವರ್ಕ್ ಇಷ್ಟ ಆಯಿತು ನಿಮಗೆ ಪರ್ಸ್ನಲಿ ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ನೀವು ನಿಮ್ಮ ಮದುವೆ ಅಥವಾ ಏನೇ ಫಂಕ್ಷನ್ಗೆ ಮೆಹಂದಿ ಆರ್ ಮೇಕಪ್ ಏನೇ ಬೇಕು ಅಂತಂದ್ರೂ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ನಾನು ನಿಮ್ಮ ಮನೆ ಹತ್ರನೇ ಬಂದು ಮೆಹಂದಿ ಆರ್ ಮೇಕಪ್ನ ಮಾಡಿ ಕೊಡ್ತೀನಿ. ಅವರು ಪಿಂಪಲ್ಸ್ ಏನೋ ಆಗಿತ್ತು ಅಂದ್ಬಿಟ್ಟು ಐಸ್ ಕ್ಯೂಬ್ನ ಇಟ್ಕೊತಾ ಇದ್ರು. ಫ್ರಂಟ್ ಹ್ಯಾಂಡ್ 2 ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಇವಾಗ ಬ್ಯಾಕ್ ಹ್ಯಾಂಡ್ 1 ಹ್ಯಾಂಡಿಗೆ ಕಂಪ್ಲೀಟ್ ಮಾಡಿದೆ, ಇನ್ನೊಂದು ಹ್ಯಾಂಡ್ ಇಷ್ಟು ಪೆಂಡಿಂಗ್ ಇದೆ. ಸಂಪ್ರೀತ ಕೂಡ ಅಲ್ಲಿಗೆ ಬಂದಿದ್ದರು, ಅವ್ರನ್ನೂ ಕೂಡ ಕರೆದಿದ್ದೆ. ಆಮೇಲೆ ಮನೆಗೆ ಹೋಗಿ ಕಿಟ್ಟೆಲ್ಲ ಎತ್ಕೊಂಡು ಚೌಟ್ರಿ ಹತ್ರ ಬಂದ್ವಿ. ಅವರಿನ್ನೂ ಎಂಗೇಜ್ಮೆಂಟ್ ಮಾಡ್ಕೋತಾಯಿದ್ರು. ಅವರಿನ್ನೂ ಎಂಗೇಜ್ಮೆಂಟ್ ಮಾಡೋಷ್ಟ್ರಲ್ಲಿ ಟೈಮ್ ಇರುತ್ತಲ್ಲ ಅಂದ್ಬಿಟ್ಟು ಇನ್ನೂ ಒಂದು 20 minutes ಆಗುತ್ತೆ ಅಂದರು. ಏನಾದ್ರು ತಿನ್ಕೊಂಬರೋಣ, ಹೊಟ್ಟೆ ಹಸಿತಾಯಿತ್ತು ನನಗೂ ಕೂಡ ಅಂದ್ಬಿಟ್ಟು ಬಂದು ಕಾಟಿ ರೋಲ್ನ ಆರ್ಡ್ರ್ ಮಾಡಿದ್ವಿ. ಇಬ್ಬರೂ ಕೂಡ ತಿನ್ಕೊಂಡು, ಇಲ್ಲಿ ನಮ್ಮ ಕುಣಿಗಲ್ಲಲ್ಲಿ ಟ್ರೈನ್ಸ್ ಪಕ್ಕನೇ ಇದೆ, ಚೆನ್ನಾಗಿ ಮಾಡಿದರು. ತಿನ್ಕೊಂಡು ಹೊರಟ್ವಿ ಚೌಟ್ರಿ ಹತ್ರ. ಮತ್ತು ಸನ್ಸೆಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡು ಚೌಟ್ರಿ ಹತ್ರ ಬಂದು ರೀಚ್ ಆಗಿ ಪಟ ಅಂತ ಮೇಕಪ್ನ ಶುರು ಮಾಡ್ಕೊಂಡ್ವಿ. ಯಾಕಂತ ಅಂದರೆ ಅವ್ರು ಬಂದಿದ್ದೆ 6:30ಗೆ. ಆಮೇಲೆ ಮತ್ತೆ ಅರ್ಜೆಂಟ್ ಮಾಡ್ತಾನೆ ಇದ್ರು, ಮಾಡೇ ಬಿಟ್ರು. ಆದ್ರೂ ಅವ್ರ ಅಪ್ಪ ಬಂದು ಬೈತಾನೆ ಇದ್ರು, ಜನ ಬಂದು ನಿಂತಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ. ಪಾಪ ಅವಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. PU ಅಲ್ಲಿ ನಮ್ಮ ಕಾಲೇಜೇನೆ ಫ್ರೆಂಡು ಪಲ್ಲವಿ ಅಂತ ಹೇಳ್ಬಿಟ್ಟು ಅವಳಿಗೆ ಮೇಕಪ್ ಎಲ್ಲ ರಿಸೆಪ್ಷನ್ದು ವೀಡಿಯೋ ಎಲ್ಲ ಸಿಕ್ಕಲಿಲ್ಲ. ಎಷ್ಟು ಸಿಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡು ಹೊರಟ್ವಿ ಮನೆಗೆ. ನಮ್ಮ ಅಪ್ಪ ಬಿರಿಯಾನಿ ಏನಾದ್ರು ತೊಗೊಂಬ ಅಂದರು ಅಂದ್ಬಿಟ್ಟು ಹೋಗಿ ಅಣ್ಣವ್ರ ಮನೆ ಬಿರಿಯಾನಿ ತೊಗೊಂಬಂದ್ವಿ. ನೋಡ್ರೆ ಬಕ್ರಾ ಮಾಡಿಬಿಟ್ಟಿದ್ರು ನಮಗೆ. ಬಿಲ್ಲೆಲ್ಲ ಜಾಸ್ತಿ ಹಾಕ್ಬಿಟ್ಟು ಮತ್ತು ಬೆಳಗ್ಗೆ ಹೋಗಿ ಕೇಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಬಟ್ ಏನೂ ಕೇಳಲೇ ಇಲ್ಲ. ಒಂದೊಂದು ಸರಿ ಬಿಲ್ ಇಸ್ಕೊಂಡು ನೋಡಬೇಕು, ಇಲ್ಲಾಂದರೆ ಏನೇನು ಪ್ರೈಸು ಅಂತ ಕೇಳಬೇಕು, ಇಲ್ಲಾಂತಂದರೆ ಮೋಸ ಹೋಗೋದಂತೂ ಗ್ಯಾರಂಟಿ. ಆಮೇಲೆ ಬೆಳಗ್ಗೆ ಎದ್ದು ಬೇಗನೆ ಹೋಗಿ ಚೌಟ್ರಿಗೆ ರಾತ್ರಿ ಥರ ಲೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೋಗಿ ರೆಡಿನ ಮಾಡಿದ್ವಿ. ಪಲ್ಲವಿ ಅವಳ ಬಿಗ್ ಡೇಗೆ ಮುಹೂರ್ತಮ್ಗೆ ಈ ರೀತಿಯಾಗಿ ರೆಡಿ ಮಾಡಿಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹೇಗಿದೆ ಮೇಕಪ್ಪು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಆ್ಯಂಡ್ ಇಲ್ಲಿ ಒಂದು 8 o'clock ಅಷ್ಟರಲ್ಲಿ ಮುಗೀತು. ಇಲ್ಲಿಂದ ನೆಕ್ಸ್ಟು ಕುದೂರಿಗೆ ಒಂದು ಸೀಮಂತದ್ದು ಕೂಡ ಬುಕ್ ಆಗಿತ್ತು. ಇವರು ಪಾಪ ನನಗೆ ನಂಗೆ ಆಲ್ರೆಡಿ ಆರ್ಡ್ರ್ ಇದೆ ಅಂತ ಹೇಳಿದ್ರು, ಇಲ್ಲ ಅಕ್ಕ ಪರವಾಗಿಲ್ಲ, ನನಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನೀವೇ ಬಂದು ಮಾಡಿಕೊಡಿ, ನಿಮ್ಮ ಹತ್ರನೇ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಆಗಿತ್ತು ಅಂತಲೂ ಹೇಳಿದರು. ಮತ್ತು ತಿರ್ಗಾ ನಾನು ಮೇಕಪ್ ಮಾಡೋಕ್ಕೆ ಹೋದಾಗೂ ಅಕ್ಕ ನಿಮ್ಮ ಹತ್ರ ಮಾಡಿಸ್ಕೋಬೇಕು ಅಂತ ನಂಗೆ ತುಂಬ ಆಸೆ ಆಗಿತ್ತು, ಹಠ ಮಾಡಿ ಮಾಡಿಸ್ಕೊತಾ ಇದ್ದೀನಿ ಅಂತ ಎಲ್ಲ ಹೇಳಿದ್ರು. ಮತ್ತು ಅವ್ರ ಕರ್ನಾರಲ್ಲೇನೋ ಕೆಟ್ಟದಾಗಿ ಮೇಕಪ್ ಮಾಡಿದರು, ಅದನ್ನೆಲ್ಲನೂ ಕೂಡ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡ್ರು. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಮೇಕಪ್ಪು, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು.
ಆಯಿತು. ಆ್ಯಂಡ್ ಅವ್ರ ಅಕ್ಕ ಅವರು ಎಲ್ಲರಿಗೂ ಕೂಡ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೂಡ ಕೊಟ್ಟರು. ಅವ್ರ ರಿವ್ಯೂನು ಕೂಡ ತುಂಬ ಟಚಿಂಗ್ ಆಗಿತ್ತು. ಆ್ಯಂಡ್ ನೀವು ಕೂಡ ಕೇಳ್ಕೊಂಬನ್ನಿ ರಿವ್ಯೂನ. ಹಾಯ್ ಕವ್ಯ, ನಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ? ನನಗೆ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡು ಮತ್ತು ನಾನು ನಿಮ್ಮದು ಹಳೆ ವೀಡಿಯೋಸ್ ಎಲ್ಲ ನೋಡಿದೆ, ಸಖತ್ ಇಷ್ಟ ಆಯಿತು. ಸೊ ಹಿಂಗಾಗಿ ನನಗೆ ಹೆಂಗೆ ಬಂದು ಮೇಕಪ್ ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯಿತು. ಚೆನ್ನಾಗಿದೆಯಾ? ನೀವು ಅಂದ್ಕೊಂಡಂಗಿದೆಯಾ? ಅದಕ್ಕೂ ಜಾಸ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿದೆ, ತುಂಬ ಫಿನಿಶಿಂಗು ಅಷ್ಟೇ ಸೆಟಲ್ ಆಗಿದೆ, ಫುಲ್ ನೀಟಾಗಿ ಸೆಟಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ಪೇಷನ್ಸಿಂದ ಕೂತ್ಕೊಂಡು ನಮಗೆ ಕೋಆಪ್ರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಊಟ ಮಾಡ್ಕೊಂಡು ಸರಿ ಆಯ್ತು. ಥ್ಯಾಂಕ್ ಯು ಅಕ್ಕ, ಬಾಯ್. ಬರ್ಬೇಕಾದ್ರೆ ಹಿಂದೆಗಡೆ ಗಾಡಿ ಟೈರ್ ಕೂಡ ಪಂಚರೇ ಆಗೋಯ್ತು. ನಾನು ಹೇಳ್ತಿರೋದು ಗಾಳಿಗೆ ಫುಲ್ ಏನೂ ಕೇಳಿಸ್ತಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ದೇವ್ರ ಮುಖ ನೋಡ್ದಲ್ಲೇ ಹಂಗೆ ಅರ್ಜೆಂಟಲ್ಲಿ ಟೈಮ್ ಆಯಿತು, ಅಲಾರಾಮ್ ಇಟ್ಕೊಂಡಿರ್ತೀವಲ್ಲ, ಟೈಮ್ ಆಯಿತು ಅಂತ ಎದ್ದು ಹೋದ್ವಿ. ನೋಡಿದ್ರೆ ಹಂಸೆ ನೋಡಿಲ್ಲ, ಎಗ್ರಸೇ ಬಿಟ್ಟಿದ್ಲು. ನಾನು ಬಿದ್ದೋಗೋ ಮೂಮೆಂಟ್ ಆಗಿತ್ತು, ಅಷ್ಟು ಭಯ ಆಗೋಗಿತ್ತು. ಗಾಡಿ ಟೈರೇ ಪಂಚರ್ ಆಗೋಯ್ತು. ಈ ಕಡೆ ಒಂದು ಗಾಡಿ, ಈ ಕಡೆ ಒಂದು ಕಾರು, ಹೆಂಗೋನೋ ಕಂಟ್ರೋಲ್ ಮಾಡಿಕೊಂಡು ಬ್ರೇಕ್ ಇಟ್ಕೊಂಡು ಸದ್ಯ ಸ್ವಲ್ಪ ಮುಂದಕ್ಕೆ ಬಂದ್ವಿ. ಅಲ್ಲೇ ಪಂಚರ್ ಅಂಗಡಿ ಇತ್ತು, ಪಂಚರ್ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನನ್ನ ಮಗುನ ಕೂಡ ರೆಡಿ ಮಾಡಿಕೊಂಡು ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬೈಕಲ್ಲೇ ಹೊರಟ್ವಿ. ಅಪ್ಪ, ಬೆಂಗಳೂರಲ್ಲಿರೋ ಕಾರ್ಗಳೆಲ್ಲ ಇಲ್ಲೇ ಇತ್ತೇನೋ, ಅಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಎಲ್ಲ ಕಡೆ ಯಾವ ಕಡೆ ನೋಡಿದ್ರೂ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗೋಗಿತ್ತು ಬೆಳೂರು ಕ್ರಾಸ್ ಟೋಲ್ ಹತ್ರ. ಆ್ಯಂಡ್ ಈ ಕಡೆ ನೋಡಿದ್ರೆ ಎಲ್ಲ ಫುಲ್ ಫಂಕ್ಷನ್ಗಳು. ಭಾನುವಾರ ಚುಂಚನಗಿರಿ ಬೆಟ್ಟದಲ್ಲಿ ಭುಕ್ತಿ ಮನೆಗಳೆಲ್ಲನೂ ಕೂಡ ಎಲ್ಲ ಕಡೆ ಫುಲ್ಲು ಹೆವಿ ಕಾರು ಅಂದರೆ ಕಾರ್ಗಳಿತ್ತು. ಆ್ಯಂಡ್ ಇವಾಗ ಫೈನಲಾಗಿ ನಾವು ಕೂಡ ಬೆಟ್ಟದ ಹತ್ರ ರೀಚ್ ಆದ್ವಿ. ಬೆಟ್ಟ ಏನು ಹತ್ಕೊಂಡು ಹೋಗಲಿಲ್ಲ. ಆಲ್ರೆಡಿ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 3 ಗಂಟೆ ಆಗೋಗಿತ್ತು. ಸಂಪ್ರೀತ್ ಅವ್ರ ರಿಲೇಷನ್ ಅವರು ಕೂಡ ಅಲ್ಲಿ ಊಟ ಮಾಡಿಸಿದ್ರು ಅಂದ್ಬಿಟ್ಟು ಅದಕ್ಕೋಸ್ಕರ ಅವಳು ಕರ್ಕೊಂಡು ಬಂದಳು. ಬಟ್ ನಾನು ಮನೆದೇರಲ್ವ, ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ನಾನು ಬಂದೆ. ಆ್ಯಂಡ್ ಮೇಲಕ್ಕೆ ಹೋದ್ವಿ. ಫುಲ್ಲು ಬಿಸಿಲು ಅಂದರೆ ಬಿಸಿಲು, ಕಾಲು ಅಂತೂ ಸುಟ್ಟು ಹಪ್ಪಳ ಆಯ್ತಾಯಿತ್ತು. ಹಾಗೇ ತುಂಬ ಜನನೂ ಕೂಡ ಇದ್ದರು. ಕ್ಯೂ ಅಲ್ಲಿ ಹೋಗಿ ಭೈರವನ ದರ್ಶನ ಚೆನ್ನಾಗಿ ಮಾಡ್ಕೊಂಡ್ವಿ. ತುಂಬ ಖುಷಿ ಅನ್ನಿಸ್ತು, ನೆಮ್ಮದಿ ಅನ್ನಿಸ್ತು. ಆಮೇಲೆ ಅಲ್ಲೇ ಹಾರಗಳನ್ನೆಲ್ಲನೂ ಕೂಡ ಹಾಕಿದ್ರು. ನನ್ನ ಮಗ ಹಾರ ಅಂತಲೇ ಇದ್ದ, ಅವನಿಗೇನೋ ಅದಿಷ್ಟ. ಅದನ್ನೊಂದೆರಡು ಎತ್ಕೊಂಡು ಆಮೇಲೆ ಐಸ್ ಕ್ರೀಮ್ ತಿಂತೀನಂದ ಐಸ್ ಕ್ರೀಮ್ ಕೊಡಿಸ್ಕೊಂಡು ಅಲ್ಲಿ ಊಟ ಮಾಡಿದ್ರಲ್ಲ, ಅಲ್ಲಿಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಇದು ಇಷ್ಟ ಆಗಿತ್ತು ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಗೆ ನೀವೆಲ್ಲರೂ ಕಾಯ್ತಾ ಇರ್ತೀರಾ.